ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ. ರ್ಯಾಪ್ ಸಾಂಗ್ ಅಣ್ಣ, ರ್ಯಾಪ್ ಸಾಂಗ್ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಈ ರ್ಯಾಪ್ ಸಾಂಗ್ ಅಲ್ಲಿ ವೆಲ್ಕಮ್ ಇಕ್ಕೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ವೆಲ್ಕಮ್ ಅಂಡ್ ವೆಲ್ಕಮ್. ಯಾವ್ದೋ ಒಂದು ಹಿಂದಿ ರೀಲ್ ನೋಡಿದ್ದೆ, ಅರ್ಧಂಬರ್ಧ ಪ್ಯಾಂಟ್ ಹಾಕೊಂಡು ಅರ್ಧಂಬರ್ಧ ಶರ್ಟ್ ಬಿಚ್ಕೊಂಡ್ಬಿಟ್ಟು ಬಮ್ಮ ಬಂಚಾ ಹಾಯ್ ಸಗದಾಗಿತ್ತು ಅದು ಗೈಸ್. ಈಗ ಒಂದು 8:30 ಎದ್ದಿದ್ದು ನಾನು. ನಮ್ಮ ಮನೇಲಿ ಫುಲ್ಲು ಕ್ಲೀನಿಂಗ್ ನಡೀತಿದೆ ನೋಡಿ. ಅಡುಗೆ ಮನೇಲಿ ಇರೋ ಪಾತ್ರೆನೆಲ್ಲ ಕೆಳಗಡೆ ಇಳಿಸಿ ನೀಟಾಗಿ ಒರೆಸಿ ತೊಳೆದು ವಾಪಸ್ ಮೇಲೆ ಇಡ್ತಾರೆ. ಅಡುಗೆ ಮನೆ ಮಾತ್ರ ಬ್ಯೂಟಿಫುಲ್ ಕಾಣಿಸ್ತಿದೆ. ನೋವಿದೆ, ಆಕ್ರೋಶ ಇದೆ. ಇಂಥ ಅಡುಗೆ ಮನೆ ಎಲ್ಲೂ ನೋಡಿರಲ್ಲ. ಅಂಡ್ ನಮ್ಮ ಮನೇಲಿ ಇಷ್ಟೊಂದು ಸಾಮಾನು ಇದೆ ಅಂದ್ಬಿಟ್ಟು ಇವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟಿದೆ ಅಂತ. ನೋಡಿ, ಇಲ್ಲಿರೋದ್ನೆಲ್ಲ ತೆಗ್ದವ್ರೆ. ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಅಲ್ಲೇ ಇಡ್ತಾರೆ. ಇವತ್ತು ಹಬ್ಬ ಅಲ್ವಾ, ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಫುಲ್ಲು ಕ್ಲೀನ್ ನಡೀತಿದೆ. ಹೆವಿ ಕ್ಲೀನಿಂಗ್ ಅನ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಹಬ್ಬ ಬಂದಾಗ ಸಾಕು ಇಡೀ ಮನೆ ಪೂರ್ತಿ ಕ್ಲೀನ್ ಮಾಡ್ಬಿಡ್ತಾರೆ. ಹಬ್ಬ ಬಂದ್ರೆ ಮನೆ ಫುಲ್ ಕ್ಲೀನಿಂಗ್. ಗೈಸ್, ಇವಾಗ ಫಸ್ಟ್ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬೇಕು, ಮುಖ ತೊಳ್ಕೊಂಡ್ ಬರ್ತೀನಿ. ಇವಾಗ ನಾನು ಯೂಶಲಿ ಒಂದು ಫೇಸ್ ವಾಶ್ ನ ಯೂಸ್ ಮಾಡ್ತಿರ್ತೀನಿ. ಅದು ಯೂಸ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಏನಂದ್ರೆ ಇವಾಗ ಅದನ್ನೇ ನಾನು ಒಂಥರ ಸಿನಿಮ್ಯಾಟಿಕ್ ಶಾರ್ಟ್ ಅಲ್ಲಿ ತೋರಿಸ್ತೀನಿ. ಹೆಂಗಂದ್ರೆ ಇವಾಗ ಕಾಮಿಡಿ ರೀಲ್ ಎಲ್ಲ ನೀವು ನೋಡಿರ್ತೀರಲ್ಲ, ಅದೇ ವೇ ಅಲ್ಲಿ ತೋರಿಸ್ತೀನಿ ನೋಡಿ. ಅಂಡ್ ಯಾವ ತರ ಹೆಂಗೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನನ್ನ ವ್ಲಾಗ್ ಅಲ್ಲಿ ನಾನು ಆ ತರ ಸಿನಿಮ್ಯಾಟಿಕ್ ಟೈಪ್ ಅಲ್ಲಿ ತೋರಿಸ್ತಾ ಇರೋದು. ಒಂದ್ಸಲ ನೀವು ಕೂಡ ನೋಡಿ. ಲೆಟ್ಸ್ ಗೋ. ಅಮ್ಮ ನನ್ ಫೇಸ್ ವಾಶ್ ಕಾಣಿಸ್ತಿಲ್ಲಮ್ಮ. ಅದ್ಯಾಕೋ ಕತೆ ಕಿರ್ತಾ ಇದೆಯಾ? ಎಲ್ಲ ಇರ್ಬೇಕು ನೋಡು. ಅಮ್ಮ ಇಲ್ಲಿ ನೋಡು, ಮುಸ್ಟಾಚ್ ಫೇಸ್ ವಾಶ್ ಸಿಕ್ತು. ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಟಿದ್ದೆ ನೀನು. ಅದ್ಯಾಕೋ ಯಾವಾಗ್ಲೂ ಅದೇ ಫೇಸ್ ವಾಶ್ ಬೇಕು ಅಂತೀಯ? ಅದ್ರಲ್ಲಿ ಏನೋ ಐತೆ? ಇದ್ರಲ್ಲಿ ಅಮ್ಮ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ. ಇದ್ರಿಂದ ನಮ್ಮ ಆಕ್ನಿ ಪಿಂಪಲ್ ಎಲ್ಲ ಡಿಶುಮ್ ಅಂತ ಹೊಂಟೋಗ್ಬಿಡುತ್ತಮ್ಮ. ಅದಕ್ಕೆ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ನನಗೆ ಇದು. ಜೊತೆಗೆ ಇದರಲ್ಲಿ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ ಕೂಡ ಆಗಿರುತ್ತಮ್ಮ. ಅದರಿಂದ ನಮ್ಮ ಸ್ಕಿನ್ ಫುಲ್ ಬ್ರೈಟ್ ಅಂಡ್ ಆಗುತ್ತೆ. ಇದು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಸಿಗುತ್ತೆ. 9 ಲಕ್ಷ ಜನ ಟ್ರಸ್ಟೆಡ್ ಪೀಪಲ್ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ. ಓ ಹೌದಾ? ಹಂಗಾರೆ ಅದು ರೇಟ್ ಜಾಸ್ತಿ ಅನ್ಸುತ್ತೆ ಅಲ್ವಾ? ಇಲ್ಲಮ್ಮ, ರೇಟ್ ಕಿಟ್ ಎಂತದು ಇಲ್ಲ. ನಾವೇನಾದ್ರೂ 2 ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಜಸ್ಟ್ 125 ರುಪೀಸ್ಗೆ ಸಿಗುತ್ತೆ. ಅದ್ ಸರಿ, ಅದನ್ನ ಹೆಂಗ್ ಯೂಸ್ ಮಾಡೋದು? ಅಷ್ಟೊಂದು ಕಷ್ಟ ಏನಿಲ್ಲಮ್ಮ, ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ಕೈ ಮೇಲೆ ಫೇಸ್ ವಾಶ್ ನ ಹಾಕೊಂಡು ಫೋಮ್ ಬರೋವರೆಗೂ ಕೈನ ರಬ್ ಮಾಡ್ಬಿಟ್ಟು ಆಮೇಲೆ ಫೇಸ್ ಗೆ ಅಪ್ಲೈ ಮಾಡಬೇಕು. ದೆನ್ ಚೆನ್ನಾಗಿ ವಾಶ್ ಮಾಡೋದ್ಮೇಲೆ ಮುಖನ ತೊಳ್ಕೋಬೇಕು. ಹಾಗೆ ಇದ್ರದ್ದು ಸ್ಮೆಲ್ ಕೂಡ ಸಖತ್ತಾಗಿದೆ. ಗೈಸ್, ನೀವು ಏನಾದ್ರೂ ಮುಸ್ಟಾಚ್ ಓಷನ್ ಫೇಸ್ ವಾಶ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಥವಾ ಕಮೆಂಟ್ ಅಲ್ಲಿ ಪಿನ್ ಮಾಡಿದ್ದೀನಿ ಲಿಂಕ್ನೆಲ್ಲ. ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಇದೆ. ಅಂಡ್ ಪರ್ಚೇಸ್ ಮಾಡ್ಕೊಳ್ಳಿ. ಇವತ್ತೊಂದು ಅದ್ಭುತ ಪ್ರ್ಯಾಂಕ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಪ್ರ್ಯಾಂಕ್ ಇದೆ. ನಮ್ಮ ಚೋಟ ಮರಿ ಮತ್ತೆ ಚಿರು ಇಬ್ರು ಇರ್ತಾರೆ. ದೆನ್ ಇವತ್ತೇ ಇನ್ನೊಂದು ವ್ಲಾಗು ಶೂಟ್ ಆಗುತ್ತೆ. ಅದು ಆ ಒಂದು ಕಂಟಿನ್ಯೂಷನ್ ವ್ಲಾಗಲ್ಲೇ ಈ ಒಂದು ಪ್ರ್ಯಾಂಕ್ನ ಮಾಡೋದು ನಾನು. ಆ್ಯಂಡ್ ಈ ಒಂದು ಪ್ರ್ಯಾಂಕ್ನ ಆಬ್ವಿಯಸ್ಲಿ ಗೊತ್ತಲ್ವ, ನಮ್ಮ ಅಮ್ಮನ ಮೇಲೆ ಟ್ರೈ ಮಾಡೋದು ನಾನು. ಹೆಂಗಾದ್ರೂ ಮಾಡಿ ನಾವು ಅಮ್ಮನ ಮೇಲೆ ಟ್ರೈ ಮಾಡಬೇಕು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆಫ್ಟರ್ ಲಾಂಗ್ ಟೈಮ್ ಒಂದು ಪ್ರ್ಯಾಂಕ್ ಮಾಡ್ತಿರೋದು. 1 ತಿಂಗಳಾಗಿರ್ಬೇಕು ನನ್ನ ಪ್ರಕಾರ. ಯಾಕಂದರೆ ಪ್ರ್ಯಾಂಕು ಯೂಶ್ವಲಿ ಮಾಡೋಕ್ಕೆ ಹೋಗ್ಬಿಡ್ತೀನಿ, ಬೇಗ ಗೊತ್ತಾಗ್ಬಿಡುತ್ತೆ. ನಮ್ಮ ಫ್ಯಾಮಿಲಿಗಾಗಿರ್ಬೋದು, ಅವ್ರ ಫ್ಯಾಮಿಲಿಗಾಗಿರ್ಬೋದು, ಬೇಗ ಗೊತ್ತಾಗ್ಬಿಡುತ್ತೆ. ಹೋದ ತಿಂಗಳೆಲ್ಲ ಬ್ಯಾಕ್ ಟು ಬ್ಯಾಕ್ ಪ್ರ್ಯಾಂಕ್ ಮಾಡಿಬಿಟ್ಟಿದ್ದೆ. ಸೊ ಹೋದ ತಿಂಗಳಂದರೆ ಜೂನ್ ಮಂತಲ್ಲಿ. ಸೊ ಜುಲೈ ಮಂತಲ್ಲಿ ನಾನೇನು ಮಾಡೇ ಇಲ್ಲ. ಸೊ ಜುಲೈ ಮಂತಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇವಾಗ ವಾಪಸ್ ಬ್ಯಾಕ್ ಟು ಪ್ರ್ಯಾಂಕ್ ವ್ಲಾಗ್. ಗೈಸ್, ಒಳ್ಳೆ ಕ್ಲೀನಿಂಗು. ಯಾವಾಗಲೂ ಕ್ಲೀನಿಂಗ್ ಅಲ್ಲ, ಹಬ್ಬದ ದಿನ ಮಾತ್ರ ಫುಲ್ ಕ್ಲೀನಿಂಗು. ಅದು ನೆನ್ನೆಯಿಂದ ಮಾಡ್ತಾವ್ರೆ. ಮೊನ್ನೆಯಿಂದನಾ ಅಯ್ಯೋ, ನಾನು 4 ದಿನ ಆಯ್ತು ಮಾಡ್ತಾನೆ ಇದ್ದೀನಿ. ಫುಲ್ ಪೆಂಡಿಂಗು. ಅದು ಎಲ್ಲಿ ಗೊತ್ತಾ, ನಮ್ಮ ಡ್ಯಾಡಿ ಇಲ್ಲಿ ಮಲಗಿದ್ರು, ನಮ್ಮ ಅಮ್ಮ ಅಲ್ಲಿ ಮಲ್ಕೊಂಡಿದ್ರು. ಇದು ನೋಡಿ, ಇನ್ನೇನು ಇಲ್ಲೆಲ್ಲ ಐಟಮ್ಗಳು ಇಡೋದು. ನೀಟಾಗಿ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಪಾಪ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಇವತ್ತು ಪಾಂಡಿಚೇರಿಗೆ ಹೋಗಿದ್ದಾರೆ. ಬಿಕಾಸ್ ಕೆಲಸದ ಡ್ಯೂಟಿ ಮೇಲೆ ಪಾಂಡಿಚೇರಿಗೆ ಹೋಗಿದ್ದಾರೆ. ಅವ್ರು ಇವತ್ತಿಲ್ಲ. Q&A ಬ್ಲಾಗ್ನ ನೆನ್ನೆ ಮಾಡಬೇಕಿತ್ತು ಅಂತ ಅನ್ಕೊಂಡಿದ್ದು. ಅಂದರೆ ನಿಮಗೆ ಇವತ್ತು ಯಾವ ವಾರ ಗೊತ್ತಾ? ಶನಿವಾರ. ಇವತ್ತು ಈ ಬ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಲವ್ ಸ್ಟೋರಿ ಬ್ಲಾಗ್ ಅಪ್ಡೇಟ್ ಆಗ್ತಿದ್ದಾರ. ಅದಕ್ಕೋಸ್ಕರ ಈ ಬ್ಲಾಗ್ ಯಾವಾಗ ಬರುತ್ತೆ ನನಗೆ ಗೊತ್ತಿಲ್ಲ. ಶುಕ್ರವಾರ ನೈಟೇ Q&A ಬ್ಲಾಗ್ ಮಾಡ್ಬೇಕಂತ ಇದ್ದಿದ್ದು. ಬಟ್ ನಮ್ಮಪ್ಪ ಬಂದಿದೆ 10:00. ಸೊ Q&A ಬ್ಲಾಗು ಶುಕ್ರವಾರ ಆಗಿಲ್ಲ. ನೀನು ಶನಿವಾರ ಭಾನುವಾರ ಅವ್ರು ಇರಲ್ಲ. ಭಾನುವಾರ ನೈಟ್ ನೋಡಬೇಕು Q&A ಬ್ಲಾಗು, ಇಲ್ಲಾಂದ್ರೆ ಮಂಡೇ ನೋಡಬೇಕು. ಅದಕ್ಕೆ ಸ್ವಲ್ಪ ಮಿಸ್ ಆಗಿದೆ. ಇವಾಗ ಇವತ್ತಿನ ಬ್ಲಾಗಲ್ಲಿ ಏನೇನು ನಡೀತದೆ ಅಂತ ತೋರಿಸುವ. ಅಮ್ಮ, ನಂಗೊಂದು ಆಸೆ ಏನು ಗೊತ್ತೇನಮ್ಮ? ಒಂದು ನಿಮಿಷ ಈರಮ್ಮ ನಿಮಿಷ ನೋಡು. ಈರಮ್ಮ ನಂಗೊಂದು ಆಸೆ ಇಟ್ಕೊಂಡು. ಅಮ್ಮ, ನಾನೇನು ಮಾಡ್ತಾರೆ. 1 ನಿಮಿಷ ಇರಮ್ಮ, ನಾನು ಆಸೆ ಫಸ್ಟ್ ತೀರೋಸ್ಕೋತೀನಿ. ಇರಮ್ಮ 1 ನಿಮಿಷ. ಇಲ್ಲಿ ನೋಡು, ಹಿಂಗೆ ಇಟ್ಕೊಂಡು ನೋಡು, ಈ ಥರ ಹಿಂಗೆ ಕೆನ್ನೆ ಹಿಂಗೆ ಗೈಸ್. ಚಿಕ್ಕ
ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಹೊಡಿತಿದ್ರು ಹಿಂಗೆ ಟಕ್ ಟಕ್ ಅಂತ ಹೊಡಿತಿದ್ರು ನಮ್ಮ ಅಮ್ಮ, ಸಿಕ್ಕಾಪಟ್ಟೆ ನಾವು ಹೋಗ್ತಿದ್ವು. ಗೈಸ್ ನಮ್ಮ ಚೋಟ ಮರಿ ಬಂದಿದ್ದಾಳೆ ಗುರು. ಸ್ಕೂಲ್ಗೆ ಹೋಗಿಲ್ವಾ? ಹೋಗ್ ಬಂದ. ಏನಿತ್ತು ಇವತ್ತು? ರಿಸಲ್ಟ್ ಇತ್ತಾ? ರಿಸಲ್ಟ್ ಏನ್ ಗೊತ್ತಾ ಗೈಸ್, ಅದ್ರಲ್ಲೇನು ಎರಡ್ ಮಾತಿಲ್ಲ. ಅಬ್ವಿಯಸ್ಲಿ ಅವ್ರು ಫೇಲ್ ಆಗೋದೇ ಗೊತ್ತಿರೋ ವಿಷಯನೇ. ಅದೇನ್ ಪರವಾಗಿಲ್ಲ. ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವತ್ತು? ಮತ್ತೆ ಎಲ್ಲ ಯಾವ ಸಬ್ಜೆಕ್ಟು? ಯಾವ ಎಲ್ಲ 6 ಸಬ್ಜೆಕ್ಟು? 8 ಸಬ್ಜೆಕ್ಟು. 8 ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ತೆಗ್ದೆ? ಎಲ್ಲದರಲ್ಲೂ 32 33 ಎಷ್ಟು ಮಾರ್ಕ್ಸ್ ಬರ್ದೆ? 40ಗೆ 33 ಹಂಗೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ತೆಗ್ದಿದ್ದೀನಿ. ಸ್ವಲ್ಪ ಹಿಂದಿ ಮ್ಯಾಥ್ಸ್ ಸ್ವಲ್ಪ ಕಮ್ಮಿ. ಎಷ್ಟು? ಸ್ವಲ್ಪ ಕಮ್ಮಿ ಬೇಡ, ಎಷ್ಟು ಹೇಳು. 40 ಎಷ್ಟು ಬಂತು? 40 ಎಷ್ಟು ಬಂತು ಹಿಂದಿ ಮ್ಯಾಥ್ಸ್? ಮ್ಯಾಥ್ಸ್ ಅಲ್ಲಿ 28, ಹಿಂದಿದಲ್ಲಿ 28. ಹಿಂದಿಲ್ ನೋಡು 15 ಫೇಲ್ ಆಗಿರ್ಬೇಕು. ಆಗಿರ್ತೀಯ, ಹೇಳಿರಕಾಗಲ್ಲ. ಆಮೇಲೆ ಮಿಕ್ಕಿದೆಲ್ಲ? ಅದೇ ಮಿಕ್ಕಿದೆಲ್ಲ 33 34. ಸೊ ಟೋಟಲ್ ಪರ್ಸೆಂಟೇಜ್ ಎಷ್ಟು? ಮಾರ್ಕ್ಸ್ ಕೊಟ್ಟಿಲ್ಲ, ಬರೀ ಪೇಪರ್ ಲೆಕ್ಕ ಹಾಕು ಗೈಸ್. ಅಂದ್ರೆ ನಾವು ಓದ್ತಿರೋ ಟೈಮಲ್ಲೆಲ್ಲ ಪಟ್ ಅಂತ ಹಂಗೆ ಪರ್ಸೆಂಟೇಜ್ಗಳೆಲ್ಲ ಹೇಳ್ತಿದ್ರು. ಬಟ್ ಇವಾಗ ಹೆಂಗಂದ್ರೆ ಪರ್ಸೆಂಟೇಜ್ ಹೇಳಲ್ವಂತೆ. A+, A, B+ ಇದೇ ತರನೇ ಮಾಡ್ತಾರಂತೆ. ಅದು ಕ್ಯಾಲ್ಕುಲೇಷನ್ ಅಲ್ಲ. 40 ಇಂಟು ಸಬ್ಜೆಕ್ಟ್ 8 320. ಓಕೆ, 32 + 32 + 32 ಎಲ್ಲ 32ನೇ. ಎಲ್ಲ 32 ಒಂದು ಸಬ್ಜೆಕ್ಟ್ ಒಂದು 34 + 34 ಪ್ಲಸ್ ಮತ್ತೆ 28 + 28 ಪ್ಲಸ್ ಒಂದು ಎಷ್ಟು? 1 3 4 5 6 ಇನ್ನು 7 8 32 + 32 250 ಬಂತ. ಇದನ್ನ ಹೆಂಗ್ ಡಿವೈಡ್ ಮಾಡೋದು ಗೊತ್ತಿಲ್ಲ ಗೈಸ್ ನನಗೂ ಕೂಡ. 250 ಡಿವೈಡೆಡ್ ಬೈ 320 ಇಂಟು 100. ಅಯ್ಯಯ್ಯಾ ಚೀ ಯಪ್ಪ ಅಮ್ಮ, ಅಯ್ಯೋ ದೇವ್ರೆ. ಅಲ್ಲಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ಅಮ್ಮ ಬರಲಿ ಗೈಸ್. ನಮ್ಮ ಅಮ್ಮ ಇದೇನು ಅವರೇ ಕಾಳು ಮಮ್ಮಿ, ಇದೆ ಹೆಸರು. ಆ ಕಡೆ ಹೋಗ, ಅಲ್ಲಿ ಕೂತ್ಕೊಳ್ಳೋ. ಬೇಡ ಇಲ್ಲಿ ಬರಲಿ ನನ್ನ ಪಕ್ಕ ಕೂತ್ಕೊ ಬರಲಿ. ಅಮ್ಮ ಈಗ ನೀನ್ ಬೈದಿಲ್ಲ ಅಂದ್ರೆ ಐತೆ. ಎಷ್ಟು ಗೊತ್ತಾ ಪರ್ಸೆಂಟೇಜ್ ತೆಗ್ದಿರೋದು? 78%. 75%. ಅಮ್ಮ ಎಲ್ಲದ್ರಲ್ಲೂ 32 ಅಂದ್ರೆ 40ಕ್ಕೆ ಎಲ್ಲದ್ರಲ್ಲೂ 8 ಮಾರ್ಕ್ಸ್ ನ ಕಳೆದ್ಬಿಟ್ಟು ಇನ್ನೊಂದು 2 ಸಬ್ಜೆಕ್ಟ್ ಅಲ್ಲಿ 12 ಮಾರ್ಕ್ಸ್ ತೆಗ್ದ್ಬಿಟ್ಟಿದ್ದೆ ಅಮ್ಮ. 78%. ಬೈಯಮ್ಮ ಒಂಚೂರು. ನಮ್ಮ ಮನೆಗೆ ಒಂದು 7 ಮಕ್ಕಳು ಬಂದಿದ್ದ ನಿನ್ನ ಹುಡುಗಿರು. ಕರೆಕ್ಟ್, ಅದೇ ಎಕ್ಸಾಂಪಲ್. 7 ಹುಡುಗಿ ಬಂದಿದ್ರು. 7 ಹುಡುಗಿರು ಎಲ್ಲ ಟಾಪರ್. ಎಲ್ಲ ಎಷ್ಟು ಗೊತ್ತಾ? 95 ಮೇಲೆ ಇರೋರೆ ಹೊರತು ಒಬ್ಬೊಬ್ರು ಕೇಳ್ತಿದ್ರು ಎಷ್ಟು ಪರ್ಸೆಂಟ್? 94 92 90 96. ಮಗ ತೆಗಿತೆ ನೀನು? ಏನ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ? ನಿಂಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಲೆಕ್ಕ ಬರಲ್ಲ. ಇಲ್ಲಿಂದ ತಕೊಂಡು ಹೋದ್ರೇನೆ ಅಲ್ಲಿ ಬರೋದು. ಅದೇ ಹೆಂಗೋದು ಡೈರೆಕ್ಟ್ ತಗ್ಬಿಡ್ತೀನಿ ನೀವು. ಅಮ್ಮ 78% ಅಮ್ಮ. ಅಲ್ಲ ಕಣ, 78% ತೆಗ್ದಿದ್ಯಲ್ಲೋ. ನಾಚಿಕೆ ಮಾನ ಮರ್ಯಾದೆ ಎಕ್ಸೆಟ್ರಾ ಏನಾರು ಇದ್ಯಾ? 78% ತೆಗಿಯೋ ಲಕ್ಷಣ ನೀನು ಗೈಸ್. ಇನ್ಮೇಲೆ ಇವಳು ರೀಲ್ಸ್ ಮಾಡ್ಸಲ್ಲ ಅಮ್ಮ. ಇನ್ಮೇಲೆ ಡೈಲಿ ಓದ್ಕೊಂಡು ಕೂತಿರ್ಲಿ ಮಾಡು. ಬೇಡ, ಹೋಗಿ ಬುಕ್ ತಗೊಂಬೋಗಿ ಪಟ್ನ ಅಂತ ಹೋಗು ಓದ್ಕೊ. ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಸೆಪ್ಟೆಂಬರ್. ಈಗ್ಲಿಂದಾನೆ ಓದುವಂತೆ ಓದುವಂತೆ ಅಮ್ಮ. 78% ಏನಾರ ಯಾರೋ ತೆಗಿತಾರ ಬುಜ್ಜಿ? ಅದೇನ್ ಬುಜ್ಜಿ ಇಲ್ಲಿ ನೋಡ್ಕೊಂಡು ಹೇಳು. ಅಷ್ಟಕ್ಕೆ ಖುಷಿ ಪಡ್ಬಾರ್ದು. ಇನ್ ನಾವು ಮುಂದೆ ಒಬ್ರು ಯಾರು ತೆಗ್ದವ್ರೆ ಅವ್ರು 90 ಮೇಲ್ ಬಂದಿದ್ರೆ ನಾನು ಅವ್ರಿಗೇನು ಜಾಸ್ತಿ ತೆಗಿತೀನಿ ಅನ್ನೋ ಇದ್ರಲ್ಲಿ ಓದಿ ಬರಿಬೇಕು. ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಕೋಬೇಕು. ಬೇಕಿತ್ತ ಗೈಸ್. ಇವಳು ಆವ್ರೇಜ್ ಸ್ಟೂಡೆಂಟ್ಸ್ ಗೈಸ್, ಟಾಪರ್ ಅಲ್ಲ ಇವಳು. ಇವಳಿಗೆ ರೀಲ್ಸ್ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಮಾರ್ಕ್ಸ್ ಕಮ್ಮಿ ತೆಗಿತಾಳೆ. ಹೋಗಿರಿ ಮಕ್ಕಿ ಹಂಗೆ. ರೀಲ್ಸ್ ಮಾಡಕ್ ಮುಂಚೆನೂ ಅಷ್ಟೇನೆ 75. ರೀಲ್ಸ್ ಮಾಡೋಕ್ಕಿಂತ ಮುಂಚೆನೂ ಕೂಡ 75. ರೀಲ್ ಸ್ಟಾರ್ಟ್ ಆದ್ಮೇಲೆ ಕೂಡ 75. ಮುಂದಕ್ಕೆ ಹೋಯ್ತಿಲ್ಲ ಮೇಡಮ್ ಅವರು. ಒಂದು 80 ಮೇಲೆ ಹೋಯ್ತಿಲ್ಲ. 90 ಅನ್ನೋ ಪದನೇ ಸಿಗ್ತಿಲ್ಲ ನಿನಗೆ. ಕಾಣಿಸ್ತೈತ 90 ಅನ್ನೋದು? 85 ತೆಗಿಬೇಕಲ್ಲ ನೀವು. 85 ತೆಗಿಲೇಬೇಕು.
ತೆಗಿತೀನಿ ಅಂತ ಹೇಳ್ಬೇಕು, ಅಳೋದಲ್ಲ. ತೆಗಿತೀನಿ ಹೇಳೋ, ಬಾಯ್ ಬಿಟ್ಟು ಹೇಳು, ತೆಗಿತೀನಿ. ಹೇಳು. ಅದು ಅಷ್ಟಕ್ಕೆ ಖುಷಿ ಪಡಬಾರ್ದು ಗುಜ್ಜು. ನಾನು ಇಷ್ಟು ತೆಗ್ದಿದ್ದೀನಿ, ಇನ್ಮೇಲೆ ಇನ್ನ ಜಾಸ್ತಿ ತೆಗಿತೀನಿ ಅಂತ ಬರ್ಬೇಕು. ಹತ್ತು ಬಿಟ್ರೆ ನಾನು ಬಂದು ಎಕ್ಸಾಮ್ ಬರೀತೀನಾ? ಯಾಕ ಖುಷಿ ಎಲ್ಲರಿಗೂ. ಮಕ್ಕಳು ಅಷ್ಟು ತೆಗೆದ್ರು ಅಯ್ಯೋ ಅಷ್ಟೇ ತೆಗೆದ್ರು ಗ್ರೇಟ್ ಅಂತಾರೆ. ನಾನು 40ಕ್ಕೆ 32 ಅಂತ ಹೇಳಿದ್ರಲ್ಲ, 32 ಫುಲ್ ಚೆನ್ನಾಗಿ ತೆಗ್ದಿರ್ತಾರೆ ಅಂತ ಅನ್ಕೊಂಡೆ. ಲೆಕ್ಕಾಚಾರ ಆಗ್ತೆ ಗೈಸ್ ಪರ್ಸೆಂಟೇಜ್ ಎಷ್ಟು ಅಂತ. ಆವಾಗ ಗೊತ್ತಾಯ್ತು ನಮ್ಮ ಚೋಟ ಮರಿ 78% ಇದೆ ಅಂತ. ಅದು ಫಸ್ಟ್ ಯೂನಿಟ್ ಟೆಸ್ಟ್ ಅಷ್ಟೇ. ಏನು ಗೊತ್ತಾ, ನೋಡಿ ಇವಾಗ ಫಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ 78 ತೆಗ್ದಿದ್ಯಾ. ಸೆಕೆಂಡ್ ಯೂನಿಟ್ ಟೆಸ್ಟ್ ಅಲ್ಲಿ 82 ತೆಗಿಬೇಕು. ಥರ್ಡ್ ಯೂನಿಟ್ ಟೆಸ್ಟ್ ಅಲ್ಲಿ 85 ಹೋಗ್ಬೇಕು. ಮಿಡ್ ಟರ್ಮ್ ಬರುತ್ತೆ ನೋಡು, ಅವಾಗ 89 ಹೋಗ್ಬೇಕು. ಮತ್ತಿನ್ನೊಂದು ಪ್ರಿಪೇಟರಿ ಬರ್ಬೋದು. ಪ್ರಿಪೇಟರಿ ಬರುತ್ತೆ ನಿಮಗೆ, ಇಲ್ಲ ತಾನೆ? ಆಮೇಲೆ ಮಿಡ್ ಟರ್ಮ್ ಆದ್ಮೇಲೆ ಡೈರೆಕ್ಟ್ ಆನ್ಯುವಲ್, ಆವಾಗ 95% ತೆಗಿಬೇಕು. ಇಲ್ಲಿ ನೋಡು, ಹೇಳು ಹೇಳು ತೆಗಿತೀನಂತ. ಎಷ್ಟು ತೆಗಿತೀಯ? 95, 98. ನೆಕ್ಸ್ಟ್ ಅಲ್ಲಿ ಪಕ್ಕ. ನಿನ್ನ ಫೇವ್ರೇಟಿಗೆ ನಿನಗೆ ಈಗ ಸದ್ಯಕ್ಕೆ ಏನು ಬೇಕು ನಿನಗೆ? ಅಲ್ಲ ಈಗ ನಿನ್ನ ಆಸೆ ಏನಿದೆ ಅಂದರೆ, ಇದನ್ನ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಆಸೆ ಇದೆ? ಸೈಕಲ್ ಥರ ಸೈಕಲ್ಲು, ಹಾಂ ಹೇಳು. ನೀನು 92 ಮೇಲೆ ತೆಗೆದ್ರೆ ನಾನು ಕೊಡಿಸ್ತೀನಿ, ಪಕ್ಕ ಕೊಡಿಸ್ತೀನಿ. ಏನ್ ಆಸೆ ಹೇಳು, ಈಗಲೇ ಹೇಳ್ಬಿಡು. ಒಂದೇ ಚಾನ್ಸು ಗೈಸ್, ನಾನು ಕೇಳ್ಬಿಟ್ಟಿದ್ದೀನಿ, ಒಂದೇ ಚಾನ್ಸು. ಹೇಳ್ಬಿಡು ಈಗಲೇ, ಇಷ್ಟು ತೆಗಿತೀನಿ ನನ್ಗೆ ಇದು ಕೊಡ್ಸು ಅಂತ ಹೇಳು. ಐಫೋನ್ ಗಿಫೋನ್ ಕೇಳ್ರೆ ಇಲ್ಲಿಂದ ನೇತಾಕ್ಬಿಡ್ತೀನಿ, ಬಿಲ್ಡಿಂಗ್ ಇಂದ ನೇತಾಕ್ಬಿಡ್ತೀನಿ. ಚುಕ್ಕು 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 ಚುಕ್ಕು. ಏನ್ ಬೇಕು? ಸೈಕಲ್ ಹೆಂಗೋ ಬಂದ್ಬಿಟ್ಟೈತೆ. ಸೈಕಲ್ ಬಿಟ್ಟು ಇನ್ನೇನಮ್ಮ ಸಿಗುತ್ತೆ ಗೈಸ್? ಇನ್ನೇನು ಸಿಗುತ್ತೆ ಸೈಕಲ್ ಬಿಟ್ಟು? ಸೈಕಲ್ ಐತೆ. ನಮ್ಮ ಚೋಟ ಮರಿಗೆ ಏನು ಕೊಡಿಸ್ಬೋದು? ನೀವು ಅವಳ ಆಸೆನೂ ಇರುತ್ತೆ. ನೀವೊಂಚೂರು ಕಮೆಂಟ್ ಹಾಕಿ, ಅವಳಿಗೆ ಏನು ಆಸೆ ಇದೆ ಅಂತ. ನೀವು ಅಲ್ಲ, ಈ ಏಜಲ್ಲಿ ಅವಳಿಗೆ ಏನು ಕೊಡಿಸ್ಬೋದು ಅಂತ ನೀವು ಕಮೆಂಟ್ ಹಾಕಿ. ನಾನು ಅದನ್ನು ಕಮೆಂಟ್ ಓದ್ಬಿಟ್ಟು ಅವಳೇನಾದರೂ ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಅಥವಾ ಮಿಡ್ ಟರ್ಮಲ್ಲಿ, ಈ ಯೂನಿಟ್ ಟೆಸ್ಟ್ ಏನಾದರೆ ಮಿಡ್ ಟರ್ಮಲ್ಲಿ 92 ಮೇಲೆ ತೆಗೆದ್ರೆ ಪಕ್ಕ ಅವಳಿಗೆ ನೀವು ಕಮೆಂಟ್ ಓದ್ತೀನಲ್ಲ ಏನು ಗಿಫ್ಟ್ ಅಂತ ಅದನ್ನು ಕೊಡಿಸ್ತೀವಿ. ಡನ್ನ ಶೋರಾ? ಓಕೆ ಮಾಮ್, ಓಕೆ. ಓದ್ಬೇಕು ಅವ್ರು. ಈಗ ತೆಗಿತಾರೆ ಪಕ್ಕ, ಈಗ ತೆಗಿತಾರೆ. ಖುಷಿ ಪಡ್ಬಾರ್ದು. 75 ತೆಗ್ದಿದ್ದೀನಿ ಅನ್ನೋದಕ್ಕೆ ಖುಷಿ ಪಡ್ಬಾರ್ದು. ನಾನು ತೆಗಿಬೇಕು ಜಾಸ್ತಿ ಅಂತಾನೆ ಖುಷಿ ಪಡ್ಬೇಕು. ಸುದೀಪಣ 98 ತೆಗೆದ್ರು ಹೊಡಿತಾ ಇದ್ದೇವೆ. 2% ಯಾಕೆ ಕಮ್ಮಿ ಮಾಡಿದೆ ಅಂತಾನೆ ಹೊಡಿತಾ. ನಾನು 10th ಅಲ್ಲಿ ಸ್ಕೂಲ್ ಟೈಮಲ್ಲಿ ಇದ್ದಾಗ ಚಿಕ್ಕ ವಯಸ್ಸಿನೂ ತುಂಬ ಚೆನ್ನಾಗಿ ಓದ್ತಿದ್ದೆ. 10th ವರೆಗೂ ಓದ್ತಿದ್ದೆ. ನಮ್ಮ ಚೆನ್ನಾಗಿ ಓದ್ತೀನಲ್ಲ, ಅದಕ್ಕೋಸ್ಕರ ಅವರಿಗೆ 98 ಬಂದ್ರೂ ಬೈತಿದ್ರು. ಚೆನ್ನಾಗಿ ಓದು, ನೀನಿಗೆ 98 ತೆಗ್ದಿದ್ದಂತನೂ ಬೈತಿದ್ರು. 2 ಮಾರ್ಕ್ಸ್ ಅದಕ್ಕೆ ಯಾರು ಚೆನ್ನಾಗಿ ಓದ್ಬೇಡಿ ಅವೆಲ್ಲ ಒಂಥರ ಬೈತೀರಾ ಬಿಡ. ಅವಲಿ ಆಯ್ತು, ಕಮಾನ್ ಚಿಲ್. 75 ಈಗ ಅಷ್ಟೇ. ನೆಕ್ಸ್ಟ್ 85, ನೆಕ್ಸ್ಟ್ 95. ಟಾಕ್ ಅಷ್ಟೇ. ಬ್ಯಾನರ್ ಅಲ್ಲಿ ಬರ್ಬೇಕು. ಏನ್ ಗೊತ್ತಾ, ಅಲ್ಲಿ ನಿಮ್ಮಲ್ಲಿ ಬ್ಯಾನರ್ ಆಗ್ತದೆ ತಾನೆ? ಏನ್ ಗೊತ್ತಾ, ಬ್ಯಾನರ್ ನಮ್ಮ ಮೈಂಡ್ ಅಲ್ಲಿ ನಾವು ಜಾಸ್ತಿ ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದು ನನ್ನ ಫೋಟೋ ಅಲ್ಲಿ ಬರ್ಬೇಕು, 2ನೇದೋ 3ನೇದ್ರ ಬದಲೇ ನನ್ನ ಫೋಟೋ ಬರ್ಬೇಕಂತ ಇಲ್ಲಿ ಇಟ್ಕ ಓದಿದ್ರೆ ಖಂಡಿತ ಬರ್ತೀವಿ ನಾವು. ಆಯ್ತಾ? ಸಾಕು ಅನ್ಕೋಕ್ಕೆ ಯಾವತ್ತೂ ಹೋಗ್ಬಾರ್ದು ಓದೋ ವಿಚಾರದಲ್ಲಿ. ಗೈಸ್, ನಾನು ಬ್ಯಾನರಲ್ಲಿ 11th ಪ್ಲೇಸಲ್ಲಿ ಏನೋ ಬಂದಿದ್ದು. ಅದು ನನ್ನ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 94. ನನ್ಕಿಂತ ಟಾಪ್ 90 ಮೇಲಿದ್ದವ್ರು ಎಷ್ಟು ಅಂದರೆ ಒಂದು 21 ಜನ ಬಂದಿರಬೇಕು. ಒಂದು 15ರಿಂದ 20 ಜನ ಬಂದಿರಬೇಕು. ಆದರೆ ನಾನು 11ನೇ ಪ್ಲೇಸಲ್ಲಿ ಇದ್ದಿದ್ದು. ನನ್ಕಿಂತ ಇಲ್ಲ 9, 8 ಅಲ್ಲ 10 ಎಷ್ಟು ಅಷ್ಟರಲ್ಲಿ ಇದೆ. ನನ್ನ ಮೇಲೆ 94 ಒಬ್ರು ಇದ್ದಾರೆ. ಸೇಮ್ ಎಕ್ಸಾಕ್ಟ್ ನಂದು ಅವಳು ಸೇಮ್ ಪರ್ಸೆಂಟ್. ಓಕೆನಾ? 94.93 ನಂದು ಮತ್ತೆ ಐಶಾ ಅಂತ ಒಬ್ಳು ಹುಡುಗಿದ್ದು ಸೇಮ್ ಪರ್ಸೆಂಟ್. ಲಿಟ್ರಲಿ 94.93 ಅಂತಾನೆ ಇರೋದು. ಆದರೆ ಅವಳದು ಫಸ್ಟ್ ಹಾಕಿದ್ರು, ನಂದು ಸೆಕೆಂಡ್ ಹಾಕಿದ್ರು. ಮೇ ಬಿ ಯಾವುದೋ ಒಂದು ಸಬ್ಜೆಕ್ಟ್ ಅಕಸ್ಮಾತ್ ಇವಾಗ ಕೋರ್ಸ್ ಸಬ್ಜೆಕ್ಟ್ ಅನ್ನ ತೊಗೊಂಡ್ರೆ ಸೋಷಲಲ್ಲಿನೋ ಅವಳು ಜಾಸ್ತಿ ಇಲ್ಲ, ಸೋಷಲ್ ಅಲ್ಲ, ಯಾವುದೋ ಒಂದು ಸೈನ್ಸ್ ಸಬ್ಜೆಕ್ಟಲ್ಲಿ ಜಾಸ್ತಿ ಇರುತ್ತೆ. ಆ ಥರ ನೋಡ್ಬಿಟ್ಟು ಹಾಕಿರ್ಬೇಕು ನನ್ನ ಪ್ರಕಾರ. ಇನ್ನು ಮಿಕ್ಕಿದ್ದೆಲ್ಲ ಸೇರಿದ್ರೆ 95, 96, 97, 99, 99.98 ವರೆಗೂ ತೆಗ್ದಿದ್ರು. ಒಬ್ರು ಟಾಪರ್ ನಮ್ಮ ಇವಳು ಅಂಕಿತಾ ಅಂದ್ಬಿಟ್ಟು, ಅದೇ 99 ಅಂತ ತೆಗ್ದಿದ್ರು. ನಾನು 11ನೇ ಪ್ಲೇಸು. ಎ ಗ್ರೂಪು ನಮ್ಮ ಕ್ಲಾಸಲ್ಲಿ ಎ ಗ್ರೂಪ್ ಎಷ್ಟು ಜನ ಇದ್ರಂದ್ರೆ 35ರಿಂದ 40 ಜನ ಇದ್ರು. ಯಾರು ಓದ್ತಿರ್ಲಿಲ್ಲ ಆನೆಸ್ಟ್ಲಿ. ಜನವರಿ ಮಂತ್ ಆದ್ಮೇಲೆ ಸಿಕ್ಕಾಪಟ್ಟೆ ಓದ್ಬೇಕು. ಈಗ 10th ಸ್ಟ್ಯಾಂಡರ್ಡ್ ಇರ್ತಿರಲ್ಲ, ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಗೊಂಬೆ ನೋಡ್ತೀಯಲ್ಲ, ಹಿಂದಿನೇ ನೋಡ್ಬೇಕು ಗೊಂಬೆ, ಅವಾಗ ಹಿಂದಿ ಬರುತ್ತೆ. ಗೈಸ್ ಇವಾಗ 10th ಸ್ಟ್ಯಾಂಡರ್ಡ್ ಓದ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ,
ನೀವು ಇವಾಗ ಈಗ ಒಂಚೂರು ಆಟ ಆಡಬೇಕು ಅದು ಇದು ಅಂತ ಇರುತ್ತೆ, ಆಟ ಆಡಿ. ಬಟ್ ಜನವರಿಯಿಂದ ಫೆಬ್ರವರಿ ಎಂಡಿಂಗ್ವರೆಗೂ, ಮಾರ್ಚಲ್ಲಿ ಏನೋ ಆ್ಯನುವಲ್ ಎಕ್ಸಾಮ್ ಇರ್ಬೇಕು ನನ್ನ ಪ್ರಕಾರ, ಜನವರಿಯಿಂದ ಫೆಬ್ರವರಿ ಎಂಡಿಂಗ್ವರೆಗೂ ಸಖತ್ತಾಗಿ ಓದ್ಬಿಡಿ, ಓಕೆನಾ? ಆನೆಸ್ಟ್ಲಿ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಜನವರಿಯಿಂದ ಫೆಬ್ರವರಿ ಎಂಡಿಂಗ್ವರೆಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ಬಿಟ್ಟಿದೆ. ಮಾರ್ಚ್ ನಾಳೆ ಎಕ್ಸಾಮ್ ಅಂದರೆ ಅದ್ರ ಹಿಂದಿನ ದಿನ ನಾವು ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಏನಕ್ಕೆ ನಮ್ಗೆಲ್ಲ ಬರುತ್ತೆ, ಪಿನ್ ಟು ಪಿನ್ ಏನು ಕೇಳಿದ್ರು ಬರುತ್ತೆ, ಆ ಥರ ಓದ್ಕೊಂಡಿದ್ವಿ. ಎಕ್ಸಾಮ್ ಹಿಂದಿನ ದಿನ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ ನಾವು, ಆನೆಸ್ಟ್ಲಿ ಸೀರಿಯಸ್ಲಿ. ಅದಕ್ಕೆ ಹೇಳ್ತಾರೆ ಜನವರಿಯಿಂದ ಫೆಬ್ರವರಿ ಎಂಡಿಂಗ್ ಒಳಗಡೆ ಚೆನ್ನಾಗಿ ಓದ್ಕೊಳ್ಳಿ. ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ಒಂದಿಷ್ಟು ಕಾಯಿನ್ಸ್ಗಳನ್ನೆಲ್ಲ ಕೂಡಿಕೊಂಡಿದ್ರು. ಅದು ಇಷ್ಟು ಕಾಯಿನ್ಸ್ ಇದೆ, ಓಕೆನಾ? ಇಷ್ಟು ಕಾಯಿನ್ಸ್ ಇದೆ. ಅದರಲ್ಲಿ ಈ ಒಂದು ಕಾಯಿನ್ ಸಿಕ್ಕೈತೆ. ಇದು ಬಂದ್ಬಿಟ್ಟು 50 ಪೈಸಾ ಕಾಯಿನ್ ಇದೆ, ಓಕೆನಾ? ನಮ್ ಚೋಟಮ್ಮರಿ ಏನ್ ಹೇಳ್ತಾಳೆ ಅಂದ್ರೆ, ಆಂಟಿ 50 ರೂಪಾಯಿ ಕಾಯಿನ್ ತಗೊಳ್ಳಿ. ಅಯ್ಯೋ, 50 ರೂಪಾಯಿ ಕಾಯಿನ್ ಐತೆ ತಗೊಳ್ಳಿ ಆಂಟಿ ಅಂತ ಹೇಳ್ತಾಳೆ. 50 ಪೈಸಾ ಗೊತ್ತಿಲ್ಲ ಅಂದ್ರೆ ಏನ್ ಹೇಳಿ ನೀನು? ಈ 50 ಪೈಸಾ ಇದ್ದಿದ್ದ ಟೈಮಲ್ಲಿ ಇವಳು ಇರ್ಲಿಲ್ಲ ಗೈಸ್, ಪಕ್ಕ. ನೀನು 1 ರೂಪಾಯಿ ಇರ್ಬೇಕಾದ್ರೆ ತಾನೇ ಬಂದಿರೋದು. 1 ರೂಪಾಯಿ ಇರ್ಬೇಕಾರೆ ನೋಡಿ ಎಷ್ಟು ಗೊತ್ತಾ? ಇದೆಲ್ಲ 1-2 ರೂಪಾಯಿ ಕಾಯಿನ್ಗಳು, ಅದೆಲ್ಲ 5 ರೂಪಾಯಿ ಕಾಯಿನ್ಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ. ಗೈಸ್, ಫೈನಲಿ 1 ರೂಪಾಯಿನೆಲ್ಲ ಆ ಕಡೆ ಅಲ್ಲ, 2 ರೂಪಾಯಿನೆಲ್ಲ ಆ ಕಡೆ ಇಟ್ಟು, 1 ರೂಪಾಯಿನೆಲ್ಲ ಈ ಕಡೆ ಇಟ್ಟು, ಇದು 2 ರೂಪಾಯಿನೇ, 5 ರೂಪಾಯಿ ಕಾಯಿನಲ್ಲಿದೆ. ಇವಾಗ ಕೌಂಟ್ ಮಾಡಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬರಲಿ ಬರಲಿ. ಎಷ್ಟು ಪರ್ಸೆಂಟ್ ತೆಗ್ದವ್ರು ಕೇಳಿಯಕ್ಕ? ಎಷ್ಟು ಪರ್ಸೆಂಟ್ ಅಂತ ಗೊತ್ತುತ್ತಾ? ನಿಮ್ಗೆ ಗೊತ್ತಾನೆ? ನೀವೇ ಇದ್ರಾ? ಇದು ಕರೆಕ್ಟಾ? ಇದು ಪರ್ಸೆಂಟೇಜ್ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 78 ಬಂತು. ನೋಡಮ್ಮ, 78 ಬಂದ್ರೆ ಒಂಚೂರು ಕೋಪ ಇಲ್ಲ, ಎಂತ ಇಲ್ಲಮ್ಮ, ಸಪೋರ್ಟ್ ಮಾಡ್ತಾವ್ರೆ. ಇಲ್ಲ, ಅವ್ರು ಮಿಸ್ ಹೇಳಿದ್ರು ಏನಂತ? ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು ಅಷ್ಟೇ, ತಲೆ ಮೇಲೆ ಯಾರು ಬಿಡ್ತಾಳೆ ಈಗ? ಇಲ್ಲ, ಹೇಳಿದ್ರು ಅವ್ರು ಮಿಸ್ ಚೆನ್ನಾಗಿ ಮಾಡಿದಾಳೆ. ಆಮೇಲೆ ಕ್ಲಾಸ್ ಅಲ್ಲೆಲ್ಲ ಗುಡ್ ಅಂತೆ. ನೀನೇ ಕಣಮ್ಮ ನಾನು ಹಿಂಗ್ ಮಾಡಿರೋದು, ನಾನು ಹಿಂಗೆ ಇರ್ತಿದ್ದೆ. 75-78ಗೆ ಖುಷಿ ಪಡ್ತಾರೆ. ಅವ್ರು ಅಷ್ಟು ತೆಗ್ದೇನೆ ಅವ್ರ ಕ್ಲಾಸ್ ಅಲ್ಲಿ ICSE ಅದ್ ಫಸ್ಟ್ ವಾ, ಏನ್ ಕತೆನೋ ಏನೋ. ನೆಕ್ಸ್ಟ್ 12 ಸಬ್ಜೆಕ್ಟ್ ಇರುತ್ತೆ. ನೀನ್ ಎಷ್ಟು ಸಬ್ಜೆಕ್ಟ್ ಓದ್ದೆ? 8. ಇವಳ್ದು 8 ಇರೋದು. 8 ಇವಳ್ದು. ಎಷ್ಟು ಗೊತ್ತಿಲ್ಲ. ಅವಳು ಹೇಳಿದಾಳೆ ಈಗ ನೆಕ್ಸ್ಟ್ 85 ತೆಗಿತಾಳಂತ. ತೆಗಿಯಲ್ಲ. ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ತೆಗಿಯಲ್ಲ, ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ತೆಗಿಯಲ್ಲ. ಹೇಳಿದ್ದೀನಿ ಕರೆಕ್ಟ್ ಅಕ್ಕ, ಕರೆಕ್ಟ್ ಹೇಳಿದ್ದೀನಿ ನಮ್ಮ ಬುಜ್ಜಿಗೆ. ಏನೋ ನೆಕ್ಸ್ಟ್ ಟೆಸ್ಟ್ ಇಲ್ಲ ಅಂದ್ರೆ ಮಿಡ್ ಟರ್ಮ್ ಅಲ್ಲಿ 92% ತೆಗೆದ್ರೆ ಒಂದು ದೊಡ್ಡದಾಗಿ ಒಂದು ಬಹುಮಾನ ಕೊಡ್ತೀನಿ ಅಂತ ಹೇಳಿದೀನಿ. ನನ್ಗೆ ಅವೆಲ್ಲ ಅದು ಯಾವ್ದೋ ಡಾಲರ್ ತೋರ್ಸಲ್ಲಮ್ಮ, ಲಬುಬು ಅಂತಾಳೆ. ಚಿಕ್ಕ ಡಾಲರ್ ವಿಶೇಷ ಐತೆ, 3,000 ರೂಪಾಯಿ 4,000 ರೂಪಾಯಿ ಕೇಳ್ತಾವೆ. ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದು ಪ್ರೈಸ್ ಬೇಕಂದ್ರೆ ಮಿಡ್ ಟರ್ಮ್ ಅಲ್ಲಿ 92 ಮೇಲೆ ಇರ್ಬೇಕು. ಗೈಸ್, ಪ್ರ್ಯಾಂಕ್ ವ್ಲಾಗ್ನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅಂಡ್ ನಮ್ಮ ಚೋಟಮ್ಮರಿಗೆ ಜಸ್ಟ್ ಅದೊಂದು ಅವಳಿಗೆ ಹೇಳಿದಷ್ಟೇ. ಬಿಕಾಸ್ ಆ ವಯಸ್ಸಿಂದ 10th ವರ್ಗು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪರ್ಸೆಂಟ್ ತೆಗಿಬೇಕಂತ ನಮ್ಮ ಅಮ್ಮ ಇಂಟೆನ್ಷನು. ಯಾಕಂದರೆ 75-70 ಜನ ಲಾಸ್ಟ್ ಅಂತ ಅನ್ಕೊಂಡಿರ್ಬಾರ್ದು. 90 ಮೇಲೆ ತೆಗಿಬೇಕು ಒಂದ್ಸಲಿ ಆದರೂ, ಅಥವಾ 90 ಮೇಲೆ ತೆಗೆದ್ರೆ ಎಷ್ಟು ಖುಷಿ ಪಡ್ತಾರೆ, ಎಲ್ಲ ಪೇರೆಂಟ್ಸು ಖುಷಿ ಪಡ್ತಾರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮ 90 ಮೇಲೆ ತೆಗಿ ಅಂತ ಹೇಳಿದ್ದು ಅಷ್ಟೇ. ಅದು ಬಿಟ್ಟರೆ ಅಂತ ಇಲ್ಲ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ನಿಮ್ಗೆ ಏನಾದರೂ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮಿಸ್ ಮಾಡ್ದಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.